ಮಾಡ್ತೈತಿ, ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಶಸ್ವಿಯಾಗೈತಿ ಅಂತೇಳಿ ಜನರಿಗೆ ಗೊತ್ತೈತಿ. ಆ ವಿಶ್ವಾಸವನ್ನು ಜನರಿಗೆ ತಗೊಂಡು ನಾವು ವಿಶ್ವಾಸ ಮೂಡಿಸಿದ್ದೇವೆ. ಮುಂದಿನ ದಿನಮಾನದಲ್ಲಿ ಈ ಜನರು ನಮಗೆ ಸಂಪೂರ್ಣವಾದ ಬಹುಮತ ಕೊಡ್ತಾ ಇರ್ತೀವಿ. ಸಿರಗಾಂವ್ ಹಾಗೂ ಸಿರಗಾಂವಾಡಿ ಗಿರಗಾಂವ್ ಜನರು ಸಂಪೂರ್ಣ ಬಹುಮತ ಕೊಡ್ತಾ ಇರ್ತೀವಿ. ನಮ್ಮ ಆತ್ಮವಿಶ್ವಾಸ ಐತಿ. ಅದ್ರ ಸಲುವಾಗಿ ಬಸವಣ್ಣ ನಾವು ಕೇಳ್ಕೋದೇನೆಂದರೆ, ಬಸವಣ್ಣ ಇವಾಗ ನಮ್ಮ ಒಟ್ಟು 2 ವರ್ಷದಾಗ ನಮಗೆ ಇಷ್ಟೊಂದು ಶಕ್ತಿ ತುಂಬಿದೆ. ಮುಂದಿನ ಬರುವಂಥ ಚುನಾವಣೆಯಲ್ಲಿ ಮತ್ತು ಶಕ್ತಿ 2 ಶಕ್ತಿ ತುಂಬಿದೆ. ನಮ್ಮ ಪಕ್ಷ ವಿಜಯಗೊಳಿಸಿದ್ರೆ ಈ ಜನರ ಬಡವರಿಗೆ, ನಿರ್ಗತಿಕರಿಗೆ, ರೈತರಿಗೆ ಮತ್ತಿಷ್ಟು ಅನುಕೂಲ ಆಗ್ತೈತಿ. ಬರುವಂಥ ಯೋಜನೆ ನೇರವಾಗಿ ಜನರಿಗೆ ತಲುಪ್ತೈತಿ, ಬಡವ್ರಿಗೆ ತಲುಪ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ನಮಗೆ ಓಟ್ ಹಾಕಿಂತ ಮತದಾರರಿಗೆ ಮತ್ತು ನಮ್ಮ ಸಿರಗಾಂವಾಡಿ ಗಿರಗಾಂವ್ ಮತದಾರ ಬಾಂಧವರಿಗೆ ನಮ್ಮ ನಮಸ್ಕಾರ. ಅದೇ ರೀತಿ ನಾವು ಬಸವಣ್ಣ ಗುಡಿಗೆ ಬಂದ ಕಾರಣ ಏನಂದರೆ, ಇವತ್ತು ನಾವು ಬಂದಿದ್ದೆಲ್ಲ ಜನ ಬೆಂಬಲ ನಮ್ಗೆ ಗೊತ್ತಿಲ್ಲ ಇತ್ತು. ಅದೇ ಕಾರಣಕ್ಕಾಗಿ ನಾವು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ಹಾಲಿನ ಅಭಿಷೇಕ ಮಾಡಕ್ಕೆ ಬಂದೀವಿ. ಅದಕ್ಕೆ ನಮ್ಮ ಜೊತೆಯಲ್ಲಿ ಇರುವಂಥ ಎಲ್ಲ KRS ಪಕ್ಷದ ಮುಖಂಡರು, ತುಕೋಡಿ ಘಟಕದಿಂದ ಗ್ರಾಮದ ಹಿರಿಯರು, ಹಾಗೆ ಪಕ್ಷದ ಮುಖಂಡರು ಎಲ್ಲರೂ ಕೂಡಿ ಯುವಕರು ಎಲ್ಲರೂ ಕೂಡಿ ಸಾಥ್ ಕೊಟ್ಟಿದ್ದಾರೆ. ಧನ್ಯವಾದಗಳು. श्री बसवेश्वर महाराज की जय। श्री बसवेश्वर महाराज की जय। KRS ಪಕ್ಷಕ್ಕೆ KRS ಪಕ್ಷಕ್ಕೆ जय। ಸೋಲಲಿ ಗೆಲ್ಲಲಿ, जय। ಸೋಲಲಿ ಗೆಲ್ಲಲಿ, ಸೋಲಲಿ ಗೆಲ್ಲಲಿ. ರೈತರು ನಾವು ಸೋತಿದ್ದೇವೆ, ಇಲ್ಲಿ ನಿಂತಿಲ್ಲ ನಮ್ಮ ಹೋರಾಟ. ನಾವು ನಿಮ್ಮ ತನಕ ತಲುಪೋರಿಗೆ ಇನ್ನೂ ನಿಮಗೆ ಏನು ಸಂಕಟ ಬಂದರೂ KRS ಪಕ್ಷದವ್ರು ಬಂದು ಸಂಪರ್ಕ ಮಾಡ್ಬೋದು. ನಾವು ಇದೇ ರೀತಿ ನಿಮಗೆ ನ್ಯಾಯ ಕೊಡಿಸಲು ಯಶಸ್ವಿ ಆಗ್ತೀವಿ. ಇದೇವರಿಗೆ ಆಗಿದ್ದೀವಿ, ಇನ್ನು ಮುಂದೆ ಕೂಡ ಆಗ್ತೀವಿ. ನೀವು ಯಾವುದೇ ನಿಮ್ಮ ಮನಸ್ಸಲ್ಲಿ ಸಂಕೋಚ ಇಟ್ಕೋರಿ, ನಮ್ಮ ಹತ್ರ ಬಂದು ಕೆಲಸಕ್ಕೆ ನಾವು ಮಾಡ್ಕೊಳ್ಳುವಂಥ ಹೇಗೆ ಮಾಡಬೇಕು. ನಮಸ್ಕಾರ.